ಈಗ ಬ್ರಹ್ಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಪ್ರಯಾಗ್ರಾಜ್ನಲ್ಲಿ ಭಾಗಿಯಾದಂಥವ್ರು, ನಮ್ಮ ಕರ್ನಾಟಕದವರು. ನಮಸ್ಕಾರ ಬ್ರಹ್ಮೇಶ್ ಅವರೇ. ಹಲೋ ಸರ್, ಧ್ವನಿ ಕೇಳಿಸ್ತಿದ್ಯಾ? ದಿಸ್ ಕಾಲ್ ಇಸ್ ನೋ ಲಾಂಗರ್ ರೆಕಾರ್ಡೆಡ್. ಸರ್ ನಮಸ್ತೆ. ಹಾ ನಮಸ್ತೆ, ಹೇಳಿ ಮೇಡಮ್. ಸರ್ ಎಲ್ಲಿದ್ದೀರಿ, ಹೇಗಿದ್ದೀರಿ ಈಗ? ಮೇಡಮ್ ಫೈನ್ ಮೇಡಮ್. ಈಗ ಪ್ರಯಾಗ್ರಾಜ್ ಅಲ್ಲಿ ಇದ್ದೀವಿ. ಹಾ, ಸದ್ಯ ಈಗ ಪ್ರಯಾಗ್ರಾಜ್ ಇಂದ ಇದಕ್ಕೆ ತ್ರಿವೇಣಿ ಸಂಗಮದಿಂದ ಹೊರಗಡೆ ಬಂದು ಈಗ ನಮ್ಮ ರೂಮ್ ಹತ್ರ ಹೋಗಿ ಬಂದಿದೀವಿ ಈಗ ಮೇಡಮ್. ಈಗ ಅಲ್ಲಿ ಕಾಲ್ ತುಳಿತಾ ಆಯ್ತಲ್ಲ, ಆ ಸಂದರ್ಭದಲ್ಲಿ ತಾವ್ ಎಲ್ಲಿದ್ರಿ, ಹೇಗಿದೆ ಅಲ್ಲಿ ಕಂಡೀಷನ್? ಇಲ್ಲ, ನಾವು ಅಲ್ಲಿಂದ ಹೊರಗಡೆ ಬಂದಿದ್ವಿ ಮೇಡಮ್. ಅಲ್ಲಿಂದ ಒಂದು 4 ಕಿಲೋಮೀಟರ್ ಮುಂದೆ ಇದ್ವಿ ನಾವು ಅವಾಗ, ಅದಾದಾಗ ಆ ಘಟನೆ ಆದಾಗ. ಎಷ್ಟೊತ್ತಿಗೆ ಆಯ್ತು ಬ್ರಹ್ಮೇಶ್ ಅವರೇ ಕಾಲ್ ತುಳಿತ? ಅದು ಸುಮಾರು 6 ಗಂಟೆ 6:30 ಆಗಿದೆ ಮೇಡಮ್. ಅದು ನೀವ್ ಎಷ್ಟೊತ್ತಿಗೆ ತ್ರಿವೇಣಿ ಸಂಗಮದಲ್ಲಿ ಇದ್ರಿ? ನಾವು 4:30 ಬೆಳಗ್ಗೆ 4:30 ಇದ್ವಿ. ಓಕೆ, ಅವಾಗ ಏನು ಸಮಸ್ಯೆ ಇರ್ಲಿಲ್ಲ? ಅವಾಗ ಇತ್ತು ಮೇಡಮ್, ಅವಾಗೂ ಸಿಕ್ಕಾಪಟ್ಟೆ ಜನ, ರಶ್ ಸಿಕ್ಕಾಪಟ್ಟೆ ಇತ್ತು. ಬಟ್ ಹಾಗೂ ಈಗ ಮಾಡಿ ಬಂದಿದ್ವಲ್ಲ, ಇಷ್ಟು ದೂರ ಮಾಡ್ಲೇಬೇಕಲ್ಲ ನಾವು ಗಂಗಾ ಸ್ನಾನ. ಬಹಳ ಕಷ್ಟಪಟ್ಟು ಸ್ನಾನ ಮಾಡಿ ಬಂದ್ವಿ ನಾವು ಹೊರಗಡೆ. ಆಮೇಲೆ ಗೊತ್ತಾಯ್ತು ಈ ತರ ಆಗಿದೆ ಅಂತ. ಎಷ್ಟ್ ಜನ ಇದ್ರಿ ತಾವುಗಳು? ನಾವು 3 ಜನ ಇದೀವಿ ಮೇಡಮ್. ಓಕೆ, ಎಲ್ರು ಸೇಫ್ ಇದ್ದೀರಿ? ಹಾ ಮೇಡಮ್, ಎಲ್ರು ಸೇಫ್ ಆಗಿದ್ದೀರಿ? ಹಾ ಸೇಫ್ ಇದೀವಿ ದೇವ್ರ ದಯ. ಕಾಲ್ ತುಳಿತ ಆಗೋದಕ್ಕೆ ಏನ್ ಕಾರಣ ಆಯ್ತು ಬ್ರಹ್ಮೇಶ್ ಅವರೇ? ತಾವು ಅಲ್ಲಿ ನೋಡಿದ್ದೀರಿ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ಅಲ್ಲಿ ಫೀಲ್ ಮಾಡಿದ್ದೀರಿ. ಯಾಕಾಯ್ತು? ಜನ ಕಂಟ್ರೋಲ್ ಮಾಡಕ್ ಆಗಿಲ್ಲ ಮೇಡಮ್. ಬಹಳ ವಿಪರೀತ ಜನ ಆಗಿದೆ. ವಾಲ್ಯೂಮ್ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದಾರಲ್ಲ, ಇಷ್ಟು ಜನ ಬರ್ಬೋದಂತ ಅದಕ್ಕಿಂತ ಜಾಸ್ತಿ ಬಂದಿದ್ದಾರೆ. ಮೋಸ್ಟ್ಲಿ 2 times 3 times 4 times ಬಂದಿದ್ದಾರೆ ಅನ್ಸುತ್ತೆ. ಇಲ್ಲಿ ಹೇಳೋ ಪ್ರಕಾರ, ಇಲ್ಲಿ ಆಟೋ ಡ್ರೈವರ್ಸ್ ಎಲ್ಲ ಹೇಳೋ ಪ್ರಕಾರ ಏನ್ ಕನ್ವೀನಿಯಂಟ್ ಇರ್ಬೇಕಾಗಿತ್ತಲ್ಲ, ಇನ್ಫ್ರಾ ಏನ್ ರಿಕ್ವೈರ್ಡ್ ಇತ್ತಲ್ಲ, ಅದಕ್ಕಿಂತ ಜಾಸ್ತಿ ಬಂದ್ಬಿಡುತ್ತೆ. ಓವರ್ಫ್ಲೋ ಆಗ್ಬಿಟ್ಟಿದೆ ಜನ. ಹಂಗಾಗಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಮೇಡಮ್. ಸೆಕ್ಯೂರಿಟಿ ಎಲ್ಲ ಹೆಂಗಿದೆ? ಚೆನ್ನಾಗಿದೆ ಮೇಡಮ್. ಅವ್ರು ಎಷ್ಟು ಮಾಡ್ಬೇಕಲ್ಲ ಅಷ್ಟು ಮಾಡ್ತಾ ಇದಾರೆ ಡ್ಯೂಟಿ. ಬಟ್ ಇದು ಓವರ್ಫ್ಲೋ ಆದ್ರೆ ಯಾರಂತಾನು ಏನ್ ಮಾಡಕ್ ಆಗಲ್ಲ. ಒಂದು ಓವರ್ಫ್ಲೋ, ಮತ್ತೊಂದು ಜನ ಕೂಡ ಒಂಚೂರು ತಾಳ್ಮೆಯಿಂದ ಇರ್ಬೇಕು. ಕರೆಕ್ಟ್, ತಾಳ್ಮೆಯಿಂದ ಇರ್ಬೇಕು. ಬಟ್ ಅದ್ ಏನಾಗ್ಬಿಡುತ್ತೆ ಅಂದ್ರೆ, ಜನಕ್ಕೂ ಕೂಡ ನಮಗ್ ಸಿಗುತ್ತೋ ಇಲ್ಲೋ ಅವಕಾಶ ಅನ್ನೋ ತರ ಓಡ್ ಹೊಂಟ್ಬಿಟ್ಟಿದ್ದಾರೆ. ಅಲ್ಲ ಬ್ರಹ್ಮೇಶ್ ಅವ್ರ, ಇಡೀ ದಿನ ಈ ಪವಿತ್ರ ಸ್ನಾನಕ್ಕೆ ಅವಕಾಶ ಇರುತ್ತೆ, ಆದ್ರೂ ಧಾವಂತ ಯಾಕೆ? ಸಿಗುತ್ತೋ ಇಲ್ಲೋ ಅನ್ನುವಂಥ ಧಾವಂತ ಯಾಕೆ? ಅಲ್ಲ, ಅವ್ರದ್ದು ಮುಹೂರ್ತ ಇದಾವಲ್ಲ ಮೇಡಮ್, ಅದು ಈ ಟೈಮಿಗೆ ಒಂದು ಆಗ್ಬೇಕಂತ ಸ್ನಾನ 4 ಮುಹೂರ್ತ ಏನೋ ತಪ್ಪಿದಾರಲ್ಲ, ಅದ್ ಬಹಳ ವೈರಲ್ ಆಗ್ಬಿಟ್ಟಿದೆ ಅದು. ಓಕೆ, ನಮ್ ಕೂಡ ಅದೇ ಬಂದಿತ್ತು. ಬೆಳಗ್ಗೆ 5 ಗಂಟೆಗೆ ಮೇಲೆ 9 ಗಂಟೆಗೇನೋ ಬಂದಿದೆ. ಆತರ ಒಂದ್ 4 ಏನೋ ಇದೆ. ಅದೊಂದು ಪ್ಲಸ್ ಈಗ ಫಸ್ಟ್ ಮಾಡೋದೇ ಗಂಗಾ ಸ್ನಾನ ಅಲ್ಲ ಮೇಡಮ್ ಇಲ್ಲಿ ಬಂದ್ಮೇಲೆ. ಓಕೆ. ಸೊ ಅದ್ ಮುಗಿಸ್ಬಿಟ್ಟೆ ಮುಂದ್ಗಡೆ ಹೋಗ್ಬೇಕಲ್ಲ. ಆ ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಟ್ರೆ. ಓಕೆ ಬ್ರಹ್ಮೇಶ್ ಅವರೇ, ನೀವು ಸೇಫ್ ಆಗಿ ಬಂದ್ರಲ್ವಾ ನಿಮ್ಮ ಕೆಲಸ ಮುಗಿಸ್ಕೊಂಡು? ಸೊ ಖುಷಿ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.